ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ತುಂಬ ದಿನಗಳಾದಮೇಲೆ ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಕೂಡ ವರ್ಕ್ ಆಗ್ತಾ ಇರೋದು. ಅಲ್ಲಿ 15 ಡೇಸ್ ಮೇಲಾಗಿತ್ತು. ವರ್ಕೆಲ್ಲ ಹಾಕೋದನ್ನ ನಿಲ್ಲಿಸ್ಬಿಟ್ಟಿದೆ. ಇವತ್ತಿಂದ ಶುರುವಾಗಿದೆ ನನ್ನ ಕೆಲಸ ಕೂಡ. ತಿಂಡಿ ಕೂಡ ಆಯಿತು. ತಿಂಡಿ ಬಂದು ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡಿದೆ, ಮತ್ತು ಅನ್ನ ಸಾಂಬಾರು ಮಧ್ಯಾಹ್ನ ಊಟಕ್ಕೆ. ಬೆಳಗ್ಗೆನೇ ಅನ್ನ ಸಾಂಬಾರು ತಿಂಡಿ ಎಲ್ಲ ಆಯಿತು. ಇವಾಗ ವರ್ಕ್ ಕೂಡ ಆಗಿದೆ. ಇದು ಬಂದು ಲಂಗ ಬ್ಲೌಸ್ಗೆ ಅಂದ್ಬಿಟ್ಟು ಬ್ಲೌಸ್ ವರ್ಕ್ ಕೊಟ್ಟಿದ್ರು. ಫ್ರಂಟ್ ಆಯ್ತು. ಇವಾಗ ಬ್ಯಾಕು ಮತ್ತು ಸ್ಲೀವ್ ಹಾಕಬೇಕು. ಹಾಗೆ ವಿಡಿಯೋ ಶುರು ಮಾಡೋಣ ಅಂದ್ಬಿಟ್ಟು ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಇದು ಬಂದು ಫ್ರಂಟಿಗೆ ಬರುತ್ತೆ. ಫ್ರಂಟ್ ಫಿನಿಶ್ ಆಗಿದೆ. ಇವಾಗ ಬ್ಯಾಕು ಬಂದು ರೌಂಡ್ ಶೇಪ್ ಬರುತ್ತೆ. ಇದು ಬಂದು ವಿ ಶೇಪ್ ಬಂದಿದೆ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದು ಕೂಡ ನೋಡೋಣಂತೆ. ಇವಾಗ ಇದು ಫಿನಿಶ್ ಆಗಿದೆ. ನೆಕ್ಸ್ಟು ಬ್ಯಾಗ್ಗೆ ಸೆಟ್ ಮಾಡಬೇಕು ಫ್ರೇಮ್ ಎಲ್ಲ. ಆಮೇಲೆ ಸಿಗ್ತೀನಿ. ಫ್ರೇಮ್ ಎಲ್ಲ ಸೆಟ್ ಆಯಿತು. ಓಕೆ, ಆಗಲೇ ಹೇಳ್ದಾಗೆ ನಾನು ತುಂಬ ದಿನಗಳ ಆದಮೇಲೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಮಾಡ್ಕೊಂಡು ಇಟ್ಕೊಂಡಿದ್ದೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇನ್ನು ಮುಂದೆ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ಬಂದು ಲಂಗ ಬ್ಲೌಸ್ಗೆ ಅಂದ್ಬಿಟ್ಟು ವರ್ಕೆ ಅಂತ ಕೊಟ್ಟಿದ್ರು. ಇದು ಫ್ರಂಟ್ ನೆಕ್ ಬರುತ್ತೆ. ವಿ ಶೇಪಲ್ಲಿ ಹೇಳಿದ್ರು ಅವರು, ಮಾಡಿದ್ದೀನಿ. ಈಗ ಯು ಶೇಪ್ ಹಿಂದೆ ಬಂದು ಯು ಶೇಪಿಗೆ ಫ್ರೇಮ್ ಸೆಟ್ ಮಾಡೋಣ ಅಂತ ಸೆಟ್ ಮಾಡ್ತಾಯಿದ್ದೀನಿ. ಇವಾಗ ಹಬ್ಬ ಕೂಡ ಇದೆಯಲ್ವಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುಮಾರು ಬ್ಲೌಸ್ಗಳು ಕೂಡ ವರ್ಕ್ ಹಾಕಿದೆ. ಆ ಒಂದು ವಿಡಿಯೋಸ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವುದೆಲ್ಲ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದೊಂದು ಸ್ಯಾರಿದು ಬ್ಲೌಸು. ಸ್ಯಾರಿ ಬಂದು ಪರ್ಪಲ್ ಕಲರಲ್ಲಿ ಬಂದಿದೆ ಅಂತ ಹೇಳಿದರು. ನಾನು ಪರ್ಪಲ್ ಕಲರು ಮತ್ತು ಸಿಲ್ವರ್ ಜರಿ ಥ್ರೆಡ್ ಮಿಕ್ಸ್ ಮಾಡಿ ನಾನಿಲ್ಲಿ ವರ್ಕ್ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಇದು ಫ್ರಂಟು. ಇವತ್ತಿನ ವಿಡಿಯೋ ಫುಲ್ಲು ವರ್ಕ್, ಏನೆಲ್ಲ ವರ್ಕ್ ಹಾಕಿದೆ ಆ ವರ್ಕ್ದ ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಇನ್ನೂ ಸುಮಾರು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಆ ಒಂದು ಎಷ್ಟೆಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟು ವರ್ಕ್ಗಳನ್ನ ನಾನು ಇಲ್ಲಿ ಶೇರ್ ಮಾಡ್ಕೊತೀನಿ. ಇದು ಫ್ರಂಟು, ಬ್ಯಾಕ್ ಆಯಿತು. ಇವಾಗ ಬಂದು ಇದು ಸ್ಲೀವ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದೊಂದು ಸ್ವಲ್ಪ ಡಿಸೈನ್ ಸ್ವಲ್ಪ ದೊಡ್ಡದು ಅನಿಸ್ತು, ಬುಟ್ಟ ಎಲ್ಲ. ಆದರೂ ಓಕೆ, ಪರವಾಗಿಲ್ಲ ಹಾಕ್ರಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಇಲ್ಲಿ ಹಾಕಿದ್ದೀನಿ. ನೋಡ್ತಾ ಇದ್ದೀರಾ, ನನಗೂ ಕೂಡ ಇದು ಇಷ್ಟ ಆಯಿತು. ಏಕೆಂದರೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ. ಫೈನಲಿ ಆವತ್ತಿನ ದಿವಸ ಬಂದು ಅದು ವರ್ಕೆಲ್ಲ ಆಯಿತು. ಒಂದು ಬೆಡ್ ಆರ್ಡ್ರ್ ಮಾಡಿದ್ದು. ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆಯಲ್ಲ, ಅಮ್ಮ ಅವ್ರದ್ದು ಕಂಪ್ನಿ ಕಡೆಯಿಂದ ಒಂದು ಬೆಡ್. ಆ ಬೆಡ್ ಆರ್ಡ್ರ್ ಮಾಡಿದ್ದು. ಆ ಬೆಡ್ ಕೂಡ ಬಂದಿತ್ತು. ಮಗ ರಿಸೀವ್ ಮಾಡೋಕ್ಕೆ ಅಂತ ಹೋಗಿದ್ದ. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ಕ್ಲಿಪ್ ತೊಗೊಂಡೆ. ನೋಡಿ ನನ್ನ ನನ್ನ ವಾರ್ಡ್ರೋಬ್ ಚೂರು ಮಾಡಬೇಕಂದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಎಲ್ಲ ವಾರ್ಡ್ರೋಬ್ ಎಲ್ಲ ನಮ್ಮ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ನನ್ನ ಏನಂತಾರೆ ಡ್ರೆಸ್ಸಿಂಗ್ ಟೇಬಲ್ನು ಆಮೇಲೆ ಇಡೀ ನನ್ನ ಅಲ್ಲ, ನಮ್ಮ ಅಣ್ಣನ ರೂಮ್ ಟೂರ್ ಮಾಡ್ತೀನಿ. ಮತ್ತು ಸಪ್ರೇಟಾಗಿ ಕಬೋರ್ಡ್, ವಾರ್ಡ್ರೋಬ್ ಟೂರ್, ಆಮೇಲೆ ಡ್ರೆಸ್ಸಿಂಗ್ ಟೇಬಲ್. ಏನು ಹಾಕ್ಕೊಂಡಿಲ್ಲ ಅನ್ಕೋಬೇಡಿ. ಸೊ ನೋಡಿ, ಬೆಡ್ ಬಂದಿದೆ. ಏನಾ ಅವರ ಕಂಪನಿಯಿಂದ ನಾವು ಒಂದು ಬೆಡ್ ತರಿಸಿದ್ದೀವಿ. ಪ್ರಮೋಷನ್ ಏನು ಬಂದಿಲ್ಲ. ನಾವು ಇನ್ನೂ ದೊಡ್ಡ ಯೂಟ್ಯೂಬ್ ಚಾನಲ್ ಆದಮೇಲೆ ನಮ್ಮ ಪ್ರಮೋಷನ್ ಎಲ್ಲ ಬರುತ್ತೆ. ಇದು ಬಂದು ಇನ್ನೊಂದು ದಿನದ ವಿಡಿಯೋ ಆಗಿರುತ್ತೆ. ನೋಡಿದ್ರಲ್ಲ, ಮಗಳು ಮಾತಾಡಿದ್ನಲ್ಲ, ಬೆಡ್ಡು ತರಿಸಿದ್ವಿ. ಅದನ್ನು ಅವಳೇ ಓಪನ್ ಮಾಡಿ
ಹಾಕಿದ್ಲು, ನಾನೇನು ಅದೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ಇನ್ನೊಂದು ಬ್ಲೌಸ್ ವರ್ಕ್ ಹಾಕಿದ್ದಂಥ ವಿಡಿಯೋ. ಇದು ನೋಡ್ತಾ ಇರ್ಬೋದು, ಇದು 300 ರೇಂಜಲ್ಲಿ ಹಾಕ್ಕೊಡಿ ಅಂತ ಹೇಳಿದರು. ಇದು 300 ರೇಂಜಲ್ಲಿ ಹಾಕ್ಕೊಟ್ಟಿದ್ದೆ. ನೋಡ್ತಾ ಇರ್ಬೋದು, ತುಂಬ ಡೀಪ್ ಇತ್ತು ಅವ್ರದ್ದು, ತುಂಬ ಡೀಪು ಲೆಂತು ಎರಡೂ ಕೂಡ ಇತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಆದರೂ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು, ಇದೇ ಸ್ಯಾರಿ ಇದೇ ಬ್ಲೌಸ್ಗೆ ನಾನು 2 ಬೇರೆ ಬೇರೆ ಬ್ಲೌಸು 2 ವರ್ಕ್ ಮಾಡಿದ್ದೆ. ಅದರಲ್ಲಿ ಒಂದು ಮಾತ್ರ ನಾನು ನೋಡ್ತಾ ಇರೋದು ಬ್ಯಾಕು ಫ್ರಂಟು ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವುದೆಲ್ಲ ವಿಡಿಯೋ ಏನಾದರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದು ಬಂದು ಇನ್ನೊಂದು ಡಿಸೈನು ಯೆಲ್ಲೋ ಕಲರಲ್ಲಿ ಬ್ಲೂ ಅಂದರೆ ನೇವಿ ಬ್ಲೂ ಕಾಂಬಿನೇಷನಲ್ಲಿ ವರ್ಕ್ ಇದು. ಇದಂತೂ ತುಂಬ ಇಷ್ಟ ಆಯಿತು, ನನಗಂತೂ ತುಂಬ ಲೈಕ್ ಆಯಿತು ಅಂತಲೇ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು, ಫಸ್ಟ್ ಡಿಸೈನ್ ಇದು ನಾನು ಹಾಕಿದ್ದಿದ್ದು ಕೂಡ ಅಷ್ಟು ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ವರ್ಕ್ ಹಾಕ್ಸ್ದವ್ರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳಿದ್ರು. ಇವಾಗ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಬ್ಯಾಕ್ ಡಿಸೈನ್ ಇದು. ಬ್ಯಾಕ್ ಫುಲ್ ಫಿನಿಶ್ ಆಗಿದೆ. ನಾನು ಗ್ಯಾಪ್ ಕೊಟ್ಟಿದ್ದೆ, ಯಾಕೆ ಅಂದರೆ ಅವರು ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಹಾಕ್ಕೊಡಿ ಅಂತ ಹೇಳಿದರು. ಅದರಿಂದ ಅದು ಗ್ಯಾಪ್ ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಫಿನಿಶ್ ಮಾಡಿದ್ದೀನಿ ಆಲ್ರೆಡಿ. ಈ ಥರ ಬಂದಿದೆ ಫಿನಿಶಿಂಗು. ನಿಮ್ಗೆ ಯಾವುದು ಡಿಸೈನ್ ಎಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಇದು ಬಂದು ಫ್ರಂಟ್ ನೆಕ್ಕು. ಫ್ರಂಟು ಸ್ವಲ್ಪ ಅವರು ಇದು ಮಾರ್ಕೆಲ್ಲ ಅವರೇ ಹಾಕ್ಕೊಟ್ಟಿದ್ರು, ಯಾಕೆ ಟೈಲರ್ ಕೊಟ್ಟಿದ್ದು ನನಗೆ ಬ್ಲೌಸು. ಮಾರ್ಕೆಲ್ಲ ಅವರೇ ಹಾಕ್ಕೊಟ್ಟಿದ್ರಿಂದ ಅವ್ರು ಏನು ಮಾರ್ಕ್ ಮಾಡಿದರೆ ಆ ಇತ್ತಿಗೆ ನಾನು ವರ್ಕ್ ಮಾಡಿದೆ. ನನಗೆ ಅನ್ನಿಸ್ತಾ ಇತ್ತು ಇದು ಫ್ರಂಟು ಸ್ವಲ್ಪ ಅಗಲ ಕಮ್ಮಿ ಆಯಿತು ಅಂತ. ಅವರು ಮಾರ್ಕ್ ಮಾಡಿಕೊಟ್ಟಿದ್ದಲ್ವ, ಸರಿ ಅವ್ರು ಹೆಂಗೆ ಮಾಡಿಕೊಟ್ಟಿದ್ರು ಹಾಗೆ ಹಾಕಬೇಕಲ್ಲ ಅಂದ್ಬಿಟ್ಟು ನಾನು ಹಾಗೆ ಹಾಕಿದ್ದೆ. ಆದರೆ ಡಿಸೈನ್ ಮಾತ್ರ ಮಸ್ತಾಗಿ ಬಂದಿತ್ತು. ಇದು ಬಂದು ಸ್ಲೀವು ಫ್ರಂಟು ಬ್ಯಾಕ್ ಎರಡೂ ಕೂಡ 3 ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅಷ್ಟು ಇಷ್ಟ ಕೂಡ ಆಯಿತು ನನಗೆ ಈ ಡಿಸೈನು. ಈ ನಡುವೆ ಅಂತೂ ನಾನು ಫುಲ್ಲು ಬ್ಯುಸಿಯಾಗಿದೆ ಅಂತಲೇ ಹೇಳ್ತೀನಿ, ಅಷ್ಟು ಬ್ಲೌಸ್ಗಳು ಬಂದಿದ್ದು. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಮೇಲದ ಬ್ಲೌಸು. ಇದು ಕೂಡ ಹೊಸ ಡಿಸೈನೇ, ಫಸ್ಟ್ ಟೈಮ್ ನಾನು ಇದು ಹಾಕಿದ್ದು. ಇದು ಕೂಡ ಚೆನ್ನಾಗಿತ್ತು. ಇದು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬಂದಿರಲಿಲ್ಲ, ಸೆಲ್ಫ್ ಬ್ಲೌಸ್ ಬಂದಿದ್ದರಿಂದ ನಾನು ಬರೀ ಗೋಲ್ಡ್ ಜರೀಲಿ ವರ್ಕ್ ಮಾಡಿದೆ. ಇದು ಬಂದು ಇನ್ನೊಂದು ಬ್ಲೌಸು. ಇದು ಕೂಡ ಈ ಒಂದು ಡಿಸೈನ್ ಏನಿದೆ ನೋಡ್ತಾ ಇದ್ದೀರಲ್ಲ, ಈ ಡಿಸೈನು ಸುಮಾರು ಒಂದು 6-7 ಬ್ಲೌಸ್ಗೆ ಇದೇ ಡಿಸೈನ್ ಹಾಕಿದ್ದೀನಿ. ಅಷ್ಟು ಇಷ್ಟಪಡ್ತಾರೆ ಈ ಒಂದು ಡಿಸೈನ್ ಅಂತ ಹೇಳ್ತೀನಿ. ಏಕೆಂದರೆ ಇದು ಸೇಮು ಹ್ಯಾಂಡ್ ವರ್ಕು ಏನು ಬರುತ್ತೆ ಅದೇ ಥರ ವರ್ಕ್ ಬರುತ್ತೆ. ಇದಂತೂ ತುಂಬ ಇಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಆದರೆ ಇದು ಪ್ಲೈನಲ್ಲಿ ಇದ್ದಿದ್ರೆ ತುಂಬ ಎದ್ದು ಕಾಣಿಸ್ತಾ ಇತ್ತು ಇದು ಡಿಸೈನು. ಇದು ಸ್ವಲ್ಪ ಸಿಲ್ವರ್ ಜರಿ ಕೂಡ ಇರೋದ್ರಿಂದ ಅದು ಅಷ್ಟಾಗಿ ಎದ್ದು ಕಾಣಿಸ್ತಾ ಇಲ್ಲ. ಮುಂದೆ ನೋಡಿ, ಒಂದು ಪ್ಲೈನಲ್ಲಿ ಮಾಡಿದ್ದೀನಿ ಆ ಡಿಸೈನ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕೂಡ ನೋಡ್ತಾ ಇರ್ಬೋದು, ಇದು ಎಲ್ಲ ಬೇರೆ ಬೇರೆ ಡಿಸೈನ್ಸೇ, ಸೇಮ್ ಡಿಸೈನ್ಸ್ ಹಾಕಿದ್ದವನು ಯಾವನು ನಾನು ಒಂದೊಂದು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಇದು ಫಸ್ಟ್ ಹಾಕಿದ್ದಂಥ ಡಿಸೈನು. ಇದು ಬಂದು ತುಂಬ ದಿನ ಆಯಿತು ಇದನ್ನು ಹಾಕಿ, ಇದು ಹಳೇದು. ಇದು ಈಗ ರೀಸೆಂಟಾಗೇನು ಹಾಕಿದ್ದಲ್ಲ ಇದು ವರ್ಕು. ಹಳೇದು ಅಂದರೆ ಅಲ್ಲೇ ಟೂ ಮಂತ್ಸ್ ಆಗಿರಬೇಕು. ಅವಾಗಿಂದ ಕೂಡ ನಾನು ವಿಡಿಯೋ ಹಾಕಿಲ್ವಲ್ಲ, ಅದರಿಂದ ಶೇರ್ ಇದ್ದಿದ್ದರಿಂದ ಇವಾಗ ಇದನ್ನು ಕೂಡ ಅಲ್ಲಿ ಜಾಯಿನ್ ಮಾಡಿಸಿ ಇದು ಮಾಡ್ಕೊಂಡಿದ್ದೀನಿ. ಸ್ಲೀವ್ ಅದು. ಇದು ಬಂದು ಬ್ಯಾಕು ಮತ್ತು ಇದು ಬಂದು ಫ್ರಂಟು, ಈ ರೀತಿ ಬಂದಿದೆ.
ಸ್ವಲ್ಪ ಇವತ್ತು ನಾನು ತುಂಬ ಬ್ಯುಸಿ ಇದ್ದೆ ವರ್ಕ್ ಹಾಕೋದ್ರಲ್ಲಿ. ಒಂದು ಹಾಕಿದ್ದೆ, ಒಂದು ಫಿನಿಶ್ ಆಗಿತ್ತು. ಅದಕ್ಕೆ ಸ್ಟೋನ್ ಎಲ್ಲ ಹಾಕಬೇಕಿತ್ತು. ಮಕ್ಕಳೆಲ್ಲರೂ ಹೆಲ್ಪ್ ಮಾಡಿದ್ರು ಆ ಸ್ಟೋನ್ ಹಾಕೋದಕ್ಕೆ. ಮತ್ತು ಒಂದು ಇದು ಬಂದು 2 ತಿಂಗಳ ಹಿಂದೆ ಮಾಡಿದ ಬ್ಲೌಸು ಅಂತ, ವರ್ಕ್ ಮಾಡಿದ ಬ್ಲೌಸು ಅಂತ ಹೇಳಿದ್ನಲ್ಲ, ಅವ್ರದ್ದೇ ಇದು ಕೂಡ ಸ್ಯಾರಿ. ಅವರು ಕುಚ್ಚಕ್ಕೆ ಕೂಡ ಹೇಳಿದರು, ಕುಚ್ಚು ಕೂಡ ಹಾಕಾಯಿತು. ನೋಡ್ತಾ ಇರ್ಬೋದು, ಇದು ಮಿಷಿನಲ್ಲೇ ವರ್ಕ್ ಮಾಡಿ, ಎಂಬ್ರಾಯ್ಡ್ ವರ್ಕ್ ಮಾಡಿ ಆದಮೇಲೆ ಅಲ್ಲಲ್ಲೇ ಒಂದು ಕುಚ್ಚು ಕಟ್ಟಿದೆ. ಇದು ಹೇಗೆ ಬಂದಿದೆ ಅಂತ ಹೇಳಿ. ಇದಾಗಲೇ ನಾನು ಎಲ್ಲರೂ ಕೂಡ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರಲಿಲ್ಲ, ಅದರಿಂದ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇರೋದು. ತುಂಬಾ ಬ್ಯುಸಿ ಇದ್ದೆ ಅಂತಲೇ ಹೇಳ್ತೀನಿ. ಈ ನಡುವೆ ಅಂತೂ ಫ್ರೀನೇ ಇಲ್ಲ, ಅಷ್ಟು ಬ್ಯುಸಿ ಇದ್ದೆ. ಇದು ನೋಡ್ತಾ ಇರ್ಬೋದು, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಂದಾದಮೇಲೆ ಒಂದು ವರ್ಕ್ ಇದ್ದೇ ಇತ್ತು ಈ ನಡುವೆ. ಹಬ್ಬಗಳು ಅಂದರೆ ಶ್ರಾವಣ ಮಾಸ ಬಂತು ಅಂದಮೇಲೆ ಹಬ್ಬಗಳ ಒಂದು ಸರದಿ ಅಂತಲೇ ಹೇಳ್ತೀನಿ. ಅದೇ ಥರ ನಮಗೂ ಕೂಡ. ಆದ್ರೂ ಟೈಲರ್ಸ್ಗಳು ಹೇಳ್ತಾಯಿದ್ರು, ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಎಲ್ಲ ಕಮ್ಮಿ ಇದೆ ಅಂತಲೇ ಹೇಳ್ತಾಯಿದ್ರು. ಎಲ್ಲರೂ ಸುಮಾರು ಜನ ನನಗೆ ಹೇಳಿದ್ರು, ಇಲ್ಲ ಮೇಡಮ್ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ಬ್ಲೌಸ್ಗಳು ಸ್ಟಿಚಿಂಗ್ ಎಲ್ಲ ಅಂತ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ವರ್ಕು. ಇದು ಬಂದು ಸ್ಲೀವ್ ಆಗ್ತಾಯಿದೆ. ಆದರೆ ಇದು ವರ್ಕ್ ಮಾಡುವಾಗಂತೂ ತುಂಬ ಬ್ಯುಸಿ ಆಗಿಬಿಡ್ತೀನಿ. ವರ್ಕ್ ನೋಡ್ತಾ ಇರಬೇಕು, ಮತ್ತು ಮನೆ ಕೆಲಸ ಮತ್ತು ಮನೆ ಕ್ಲೀನಿಂಗ್ ಕೆಲಸ, ಈ ನಡುವೆ ಅಂತ ಅಷ್ಟು ಬ್ಯುಸಿ ಇದ್ದೆ. ಆದರೂ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ, ಏಕೆಂದರೆ ಇನ್ನು ವಿಡಿಯೋ ಮಾಡಿಕೊಂಡ್ರೆ ಇನ್ನು ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು, ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅಷ್ಟು ಇಷ್ಟ ಆಯಿತು ನನಗೆ ಅಂತಲೇ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ಒಂದು ಡಿಸೈನ್ಸಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರಿದಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನನಗೂ ಒಂದು ಅಪ್ರಿಷಿಯೇಷನ್ ಸಿಕ್ತಂಗೆ ಆಗುತ್ತೆ. ಯಾವ ಡಿಸೈನ್ ಇಷ್ಟ ಆಗಿರ್ಬೋದು ಎಲ್ರಿಗೂ ಅನ್ನೋದೊಂದು ಖುಷಿ ಆಗುತ್ತೆ. ಆದ್ದರಿಂದ ನಾನು ಕೇಳ್ಕೊತಾ ಇರೋದು. ಇದು ಬಂದು ಸ್ಲೀವ್ಗೆ ಬುಟ್ಟ ಹೇಳಿದ್ರು ಅಷ್ಟೇ. ಸ್ಲೀವ್ಗೇನು ಅಷ್ಟು ಗ್ರ್ಯಾಂಡಾಗೇನು ಇರಲಿಲ್ಲ. ಬ್ಯಾಕ್ ನೆಕ್ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಬಂದಿತ್ತು. ಸ್ಲೀವ್ ಬರೀ ಬುಟ್ಟ ಜೆರಿ ಥ್ರೆಡ್ಡಲ್ಲಿ, ಗೋಲ್ಡನ್ ಜೆರಿ ಥ್ರೆಡ್ಡಲ್ಲಿ ಬುಟ್ಟ ಅಷ್ಟೇ ಕೊಡಿ ಅಂತ ಹೇಳಿದರು. ಅಷ್ಟೇ ಕೊಟ್ಟಿದ್ದೆ. ಅದೇನು ಅಷ್ಟು ಹೈಲೈಟಾಗಿ ಕಾಣಿಸ್ಲಿಲ್ಲ ನನಗೇನು. ಸ್ಲೀವ್ ಡಿಸೈನ್ ಅಷ್ಟು ಇಷ್ಟ ಆಗಲಿಲ್ಲ. ಆದರೆ ಬ್ಯಾಕು ಫ್ರಂಟ್ ಮಾತ್ರ ಸೂಪರಾಗಿ ಬಂದಿತ್ತು. ಸ್ಲೀವು ಇದೇ ಥರ ಬರುತ್ತೆ, ಆದರೆ ಅವ್ರು ಬೇಡ ನನಗೆ ಬುಟ್ಟ ಅಷ್ಟೇ ಬೇಕು ಅಂದಿದ್ದರಿಂದ ನಾನು ಬುಟ್ಟ ಅಷ್ಟೇ ಮಾಡಿದ್ದೆ. ನೋಡಿ, ಇಲ್ಲಿ ಗೋಲ್ಡನ್ ಜೆರಿ ಥ್ರೆಡಲ್ಲಿ ಮಾಡಿರೋದ್ರಿಂದ ಅಷ್ಟು ಎದ್ದು ಕಾಣಿಸ್ತಾ ಇಲ್ಲ, ಯಾಕೆಂದರೆ ಬ್ಲೌಸು ಅದೇ ಥರ ಇರೋದ್ರಿಂದ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇತ್ತು. ಇದು ಬಂದು ಇನ್ನೊಂದು ಡಿಸೈನು. ಇವಾಗಂತೂ ಎಲ್ಲ ಪಿಂಕು ಇದೇ ಇದರಲ್ಲೇ ಬರ್ತವೆ ಬ್ಲೌಸ್ಗಳಂತೂ. ಒಂದು ಕಾಂಟ್ರಾಸ್ಟ್ ಕಲರಲ್ಲಿ ಸ್ಯಾರಿ ಮತ್ತು ಬ್ಲೌಸ್ ಇದ್ದರೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಸೆಲ್ಫಲ್ಲೇ ಇದ್ದರೆ ಅಷ್ಟು ಲುಕ್ ಇರಲ್ಲ, ಅಷ್ಟು ಎದ್ದು ಕೂಡ ಕಾಣಿಸಲ್ಲ ಡಿಸೈನು ಅಂತಲೇ ಹೇಳ್ತೀನಿ. ಕಾಂಟ್ರಾಸ್ಟ್ ಕಲರಲ್ಲಿ ಬಂತು ಬ್ಲೌಸು ಅಂದರೆ ಅಷ್ಟು ಚೆನ್ನಾಗೇ ಬರುತ್ತೆ ಡಿಸೈನು ಅಂತಲೇ ಹೇಳ್ತೀನಿ. ಬ್ಯಾಕಲ್ಲೇ ಫಿನಿಶ್ ಆಯಿತು. ಇವಾಗ ಬಂದು ಫ್ರಂಟ್ ಆಗ್ತಾಯಿದೆ. ನೀವೆಲ್ಲ ಹೇಗೆ ಪ್ರಿಪ್ರೇಷನ್ ನಡೀತಾ ಇದೆ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಕೂಡ ಸುಮಾರಾಗಿ ನಡೀತಾ ಇದೆ ಹಬ್ಬದ ಪ್ರಿಪ್ರೇಷನ್ನು ಕೂಡ. ಅದು ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋಸ್ಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರನ್ನ ನಮಗೆ ನಿಯರ್ ಇರೋ ಅಂಥವ್ರು, ಗೊತ್ತಿರೋ ಅಂಥವ್ರು ಏನಾದ್ರು ವರ್ಕ್ ಮಾಡಿಸ್ಬೇಕು ಅಂದರೆ ದಯವಿಟ್ಟು ತೊಗೊಂಬಂದು ಕೊಡಿ. ನಿಮಗೆ ಎಡ್ಕುವಂಥ ಪ್ರೈಸಲ್ಲೇ ನಾನು ವರ್ಕ್ ಮಾಡಿಕೊಡ್ತೀನಿ. ನೋಡ್ತಾ ಇರ್ಬೋದು, ಇದು ಒಂದು ಡಿಸೈನು. ಇದು ನನಗೆ ಬ್ಯಾಕು ಫ್ರಂಟ್ಗಿಂತ ಸ್ಲೀವ್ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ. ಇದು ಬ್ಯಾಕು ಫ್ರಂಟ್ ಏನಿಲ್ಲ, ಚೆನ್ನಾಗಿ ಬಂದಿದೆ. ಆದ್ರೂ ಒಂಥರ ಸ್ಲೀವು ತುಂಬ ಗ್ರ್ಯಾಂಡಾಗಿ ಬಂತು ಡಿಸೈನು. ಇದು ಫಸ್ಟ್ ಟೈಮು ನಾನೆಲ್ಲ ಡಿಸೈನ್ಸ್ಗಳು ಫಸ್ಟ್ ಟೈಮ್ ಹಾಕಿದ್ರಿಂದ ನನಗೂ ಅಷ್ಟಾಗಿ ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದು ಎಲ್ಲ ಡಿಸೈನ್ ಆದಮೇಲೆ ನನಗೆ ಕೆಲವೊಂದು ಇಷ್ಟ ಆಗ್ತಾಯಿತ್ತು, ಕೆಲವೊಂದು ಇಷ್ಟ ಆಗ್ತಾ ಇರಲಿಲ್ಲ.
ಆದರೆ ಇದು ಸ್ಲೀವ್ ಡಿಸೈನ್ ಮಾತ್ರ ಅಷ್ಟು ಚೆನ್ನಾಗಿ ಬಂತು, ಗ್ರ್ಯಾಂಡಾಗೆ ಅಷ್ಟು ಚೆನ್ನಾಗಿತ್ತು, ಅಷ್ಟು ನಂಗೆ ಇಷ್ಟ ಆಯಿತು ಈ ಡಿಸೈನಲ್ಲಿ. ನೋಡಿ ಮುಂದೆ ಬರುತ್ತೆ ಸ್ಲೀವ್ ಡಿಸೈನು, ಫಿನಿಶ್ವರೆಗೂ ನಾನು ತೋರಿಸಿದ್ದೀನಿ. ಇದನ್ನು ನೋಡ್ತಾ ಇರ್ಬೋದು, ಇದು ಸ್ಲೀವು ವರ್ಕ್ ಆಗ್ತಾಯಿದೆ. ನೆಕ್ಸ್ಟ್ ಫಿನಿಶಿಂಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ಸುಮಾರು ಹೊಸ ಹೊಸ ಡಿಸೈನ್ಸ್ ಎಲ್ಲ ಹಾಕಿದ್ದೆ. ಅದು ನಾನು ತುಂಬ ಬ್ಯುಸಿ ಆದಾಗ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿಲ್ಲ ಅಷ್ಟೇ. ಆನ್ಲೈನಲ್ಲೂ ಕೂಡ ನಾನು ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನೋಡೋಣ ಮುಂದಿನ ದಿನಗಳು, ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ತಿಳ್ಕೊಬೇಕಿನ್ನು. ತಿಳ್ಕೊಂಡು ಶುರು ಮಾಡಬೇಕಾಗಿರೋದ್ರಿಂದ ನಾನಿನ್ನು ಸ್ವಲ್ಪ ಹಿಂದೆ ಆಗ್ತಾಯಿದ್ದೀನಿ. ನೋಡೋಣ ಮುಂದಿನ ದಿನದಾಗಲೇ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರನ್ನ ನಮಗೆ ನಿಯರಲ್ಲಿರೋರು, ಗೊತ್ತಿರೋರು ಏನಾದರೂ ನಮ್ಮ ವೀಡಿಯೋಸ್ನ ನೋಡ್ತಾಯಿದ್ರೆ ಏನಾದರೂ ಮಾಡಿಸ್ಬೇಕು ವರ್ಕ್ನ ಅನ್ನೋರು ದಯವಿಟ್ಟು ತಂದುಕೊಡಿ. ನಿಮಗೆ ಎಟ್ಕೊಂಥ ಪ್ರೈಸಲ್ಲೇ ನಾನು ವರ್ಕ್ ಮಾಡಿಕೊಡ್ತೀನಿ ಅಂತಲೇ ಹೇಳ್ತೀನಿ. ನಾನು ಕೂಡ ಫಸ್ಟು ಶುರು ಮಾಡಿರೋದ್ರಿಂದ ನಾನು ಕೂಡ ಅಷ್ಟೊಂದು ಜಾಸ್ತಿ ರೇಟಲ್ಲಿ ನಾನು ಯಾರಿಗೂ ಹೇಳ್ತಾಯಿಲ್ಲ, ಕಡಿಮೆ ರೇಟಲ್ಲೇ ಎಲ್ರಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಇಷ್ಟಿನವರೆಗೂ. ಮುಂದೆ ನೋಡಬೇಕು, ಏಕೆಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಅದೇ ಥರ ಕಸ್ಟಮರ್ಸ್ ಬಂದರೆ ಮುಂದಿನ ದಿನಗಳಲ್ಲಿ ಪ್ರೈಸ್ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ತಾ ಇರ್ಬೋದು, ಸುಮಾರು ಸಿಲ್ಕ್ ಸ್ಯಾರಿಗಳ್ನ ಸುಮಾರು ಮಾಡಿದೆ, ಅದೆಲ್ಲ ವಿಡಿಯೋನೇ ಮಾಡ್ಕೊಂಡಿಲ್ಲ. ಒಂದು ಬ್ಲೂ ಕಲರ್ ನೋಡಿದ್ರಿ ಅಲ್ವಾ, ಅವ್ರದ್ದು ಒಂದು 3 ಕೊಟ್ಟಿದ್ರು, ಅವ್ರದ್ದು ಒಂದೇ ಮಾಡ್ಕೊಂಡಿರೋದು ವಿಡಿಯೋ, ಇನ್ನೊಂದು 2 ಮಾಡಿಕೊಂಡೇ ಇಲ್ಲ. ಇದು ಕೂಡ ಚೆನ್ನಾಗಿ ಬಂದಿತ್ತು. ಅಷ್ಟು ಡಿಸೈನ್ಗಳು ಮಾತ್ರ ತುಂಬ ಚೆನ್ನಾಗಿ, ಇನ್ನೂ ಗ್ರ್ಯಾಂಡಾಗಿರೋವಂಥ ಡಿಸೈನ್ಸ್ಗಳು ಇದೆ. ಆದರೆ ಯಾರೂ ಅದನ್ನು ಇಷ್ಟಪಡ್ತಾ ಇಲ್ಲ. ಎಲ್ಲರೂ ಕೂಡ ಸಿಂಪಲ್ಲಾಗಿರಬೇಕು ಡಿಸೈನು, ಸಿಂಪಲ್ಲಾಗಿರೋದು ತೋರಿಸಿ, ಸಿಂಪಲ್ಲಾಗಿ ಕಡಿಮೆ ರೇಟಲ್ಲಿ ಕೇಳ್ತಾರೆ. ಗ್ರ್ಯಾಂಡಾಗಿರೋದು ಮತ್ತು ಜಾಸ್ತಿ ರೇಟಲ್ಲಿ ಯಾರು ಬೇಡ ಅಂತ ಇದ್ದಾರೆ. ಅದರಿಂದ ಎಲ್ಲ ಕೂಡ ನಂದು ಸಿಂಪಲ್ಲಾಗೇ ಇದೆ ಡಿಸೈನ್ಸು ಅಂತಲೇ ಹೇಳ್ತೀನಿ. ಇದು ಬುಟ್ಟ ಕೂಡ ಬಂದಿತ್ತು ಬ್ಲೌಸ್ಗೆ, ಅದರಿಂದ ಅಷ್ಟಾಗಿ ಪ್ಲೈನಲ್ಲಾದರೆ ತುಂಬ ಎದ್ದು ಕಾಣಿಸುತ್ತೆ ಡಿಸೈನ್ಸ್ ಎಲ್ಲ. ಅದರಲ್ಲೇ ಪ್ರಿಂಟ್ ಬಂದಿದ್ದರಿಂದ ಸ್ವಲ್ಪ ಅಷ್ಟಾಗಿ ಎದ್ದು ಕಾಣಿಸ್ತಾ ಇಲ್ಲ ಅಷ್ಟೇ. ಸ್ವಲ್ಪ ದೂರದಿಂದ ವಿಡಿಯೋನು ಮಾಡಿರೋದ್ರಿಂದ ನೋಡ್ತಾ ಇರ್ಬೋದು. ಸಣ್ಣ ಬುಟ್ಟ ಕೊಡಿ ಅಂತ ಹೇಳಿದರು ಮಧ್ಯ, ಅದರಿಂದ ಅದ್ರ ಮಧ್ಯ ಒಂದೊಂದು ಬುಟ್ಟ ಕೊಟ್ಟಿದ್ದೀನಿ. ಚೆನ್ನಾಗಿ ಬಂತು ಇದು ಕೂಡ ಡಿಸೈನು. ಸ್ಯಾರಿ ಮತ್ತು ಬ್ಲೌಸು ತುಂಬ ಕಾಂಟ್ರಾಸ್ಟಾಗಿ ಬಂದಿತ್ತು. ನೋಡ್ತಾ ಇರ್ಬೋದು, ಗ್ರೀನ್ ಕಲರಲ್ಲಿತ್ತು ಸ್ಯಾರಿ, ಇದು ಬಂದು ಪಿಂಕ್ ಕಲರ್ ಇತ್ತು ಬ್ಲೌಸು. ಈ ರೀತಿ ಬ್ಲೌಸು ಮತ್ತು ಸ್ಯಾರಿ ಡಿಸೈನ್ ಈ ರೀತಿ ಬಂದಿದೆ. ಮತ್ತು ಇನ್ನೊಂದು ಇದು ಬಂದರೆ ನೆಕ್ಸ್ಟು ನಾನು ಹೇಳಿದ್ದೆ ಅಲ್ವಾ, ಹ್ಯಾಂಡ್ ವರ್ಕ್ ಥರ ಬರುತ್ತೆ ಇದು ಡಿಸೈನು. ಈ ಡಿಸೈನ್ ಅಂತೂ ಎಷ್ಟು ಮಾಡಿದ್ದೀನಿ ಅಂದರೆ ಅಷ್ಟು 5-6 ಡಿಸೈನ್, ಈ 5-6 ಜನ ಮಾಡಿಸ್ಕೊಂಡಿದ್ದಾರೆ ಇದೇ ಡಿಸೈನ್ ಅಂತ. ಇದು ಪ್ಲೈನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾಯಿದೆ ಅಂತ. ಫಸ್ಟು ಒಂದು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ, ಅದರಲ್ಲಿ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ, ಇದರಲ್ಲಿ ತುಂಬ ಎದ್ದು ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ನನಗೂ ಕೂಡ ಈ ಡಿಸೈನ್ ತುಂಬ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿತ್ತು. ಯಾರೊಬ್ಬರು ನೋಡಿದ್ರು ಇದು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ, ಇದು ಹ್ಯಾಂಡ್ ವರ್ಕ್ ಥರನೇ ಅಂತ ಅಂತಾರೆ. ಅಷ್ಟು ಚೆನ್ನಾಗಿದೆ ಈ ಡಿಸೈನ್, ಅಷ್ಟು ಓಡ್ತಾ ಇದೆ ಕೂಡ ಈ ಡಿಸೈನ್ ಅಂತಲೇ ಹೇಳ್ತೀನಿ. ಈ ಥರ ಪ್ಲೈನಲ್ಲಿದ್ದರೆ ತುಂಬ ಎದ್ದು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸ್ವಲ್ಪ ಜರಿ ಥ್ರೆಡ್ ಆ ಥರ ಬಂದುಬಿಟ್ಟಿದ್ರೆ ಅಷ್ಟಾಗಿ ಎದ್ದು ಕಾಣಿಸಲ್ಲ. ಇದು ಚೆನ್ನಾಗಿ ಬಂದಿತ್ತು. ಒಂದು ಪಿಂಕು, ಒಂದು ಗ್ರೀನು, ಎಷ್ಟೊಂದು ಮಾಡಿದ್ದೀನಿ. ಇದು ಕೂಡ ಹಳೆ ಡಿಸೈನು, ಇದು ಕೂಡ ಫಸ್ಟ್ ಹಾಕಿದಂಥ ಡಿಸೈನು. ಬರೀ ಬುಟ್ಟ ಕೇಳಿದರು, ಅದರಿಂದ ಬರೀ ಬುಟ್ಟ, ಬ್ಯಾಕು ಮತ್ತು ಸ್ಲೀವು, ಫ್ರಂಟಲ್ಲಿ ಅಲ್ಲೊಂದೊಂದು ಬುಟ್ಟ ಗೋಲ್ಡನ್ ಜೆರಿಲ್ ಅಂತ ಹೇಳಿದರು. ನಾನು ಬಂದು ಥ್ರೆಡ್ಡಲ್ಲಿ ಮಾಡಿದೆ. ಇದು ಜರಿ ಬೇಡ, ಅದು ಫಸ್ಟು ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಏನಾಗ್ತಾಯಿತ್ತು ಅಂದರೆ, ನನಗೂ ಜೆರಿ ಥ್ರೆಡ್ಡಲ್ಲಿ ವರ್ಕ್ ಮಾಡೋದು ಅಷ್ಟು ಇಷ್ಟ ಆಗ್ತಾಯಿರಲಿಲ್ಲ. ಆ ಟೈಮಲ್ಲಿ ಇದು ಬಂದು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿದ್ದೆ ನಾನು. ಅವರು ಆಮೇಲೆ ಹೇಳಿದ್ರು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಬಾರ್ದಿತ್ತು, ಜೆರಿ ಥ್ರೆಡ್ಡಲ್ಲಿ ಮಾಡಬೇಕಿತ್ತು ಅಂತ. ನಾನು ಕೂಡ ಅಲ್ವಾ ಸ್ಟಾರ್ಟಿಂಗು ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ, ಅದರಿಂದ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ನಾನು ಬೇರೆಗೂ ಇಷ್ಟ ಆಗಲ್ಲ ಅಂತ ಆ ಥರ ಥಿಂಕಿಂಗ್ ಮಾಡಿದೆ. ಆದರೆ ಎಲ್ಲರೂ ಕೂಡ ನಮ್ಮ ಇದ್ರ ಪ್ರಕಾರನೇ ಇರಲ್ಲ ಅಲ್ಲ, ಕೆಲವರು ಅದನ್ನು ಇಷ್ಟಪಡ್ತಾರೆ, ಕೆಲವರು ಈ ಥರ ಇಷ್ಟಪಡ್ತಾರೆ, ಆ ರೀತಿ. ಇದು ಕೂಡ ಸಿಂಪಲ್ಲಾಗಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ ಡಿಸೈನ್. ಇದು ಇವಾಗ ಲಾಸ್ಟಲ್ಲಿ ಏನು ಶೇರ್ ಮಾಡ್ಕೊಂಡಿದ್ದೀನಲ್ಲ, ಇವೆಲ್ಲ ಫಸ್ಟು ಸ್ಟಾರ್ಟಿಂಗ್ ಮಾಡಿದಂಥ ಡಿಸೈನು. ಈ ಡಿಸೈನು ಕೂಡ ಸುಮಾರು ಒಂದು 3-4 ಬ್ಲೌಸಿಗೆ ಮಾಡಿದ್ದೀನಿ, ಅಷ್ಟು ಜನ ಮಾಡಿಸ್ಕೊಂಡಿದ್ದಾರೆ ಈ ಡಿಸೈನು ಕೂಡ.
ಇದು ಬಂದು ಬ್ಯಾಕಿಗೆ ಡಿಸೈನ್ ಬಂದು ಮತ್ತು ಒಂದೊಂದು ಬುಟ್ಟ ಕೂಡ ಹಾಕಿ ಅಂತ ಹೇಳಿದರು. ಇದು ಬರೀ ಪ್ಲೈನಲ್ಲಿ ಇತ್ತಲ್ವ, ಆದ್ದರಿಂದ ಡಿಸೈನ್ ಮಾಡಿ ಒಂದೊಂದು ಬುಟ್ಟ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ. ಯಾರನ್ನ ಇಲ್ಲೇ ನಿಯರ್ ಇದ್ದಿದ್ರೆ ಏನಾದರೂ ಬೇಕು ಅಂದರೆ ದಯವಿಟ್ಟು ತಂದು ಮಾಡಿಸ್ಕೊಂಡೋಗಿ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ವ, ಇದು ಇಷ್ಟು ಡಿಸೈನ್ಸಲ್ಲಿ ನಿಮ್ಗೆ ಯಾವುದೆಲ್ಲ ಇಷ್ಟ ಆಯ್ತು ಅನ್ನೋದನ್ನ ಮರಿದಲ್ಲೇ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇದು ಕೂಡ ಫಿನಿಶ್ ಆಯಿತು. ಬ್ಯಾಕ್ ನೆಕ್ಕು ಮಧ್ಯ ಅವರು ಬಾಲ್ ಚೈನು ಸ್ಟೋನ್ ಚೈನ್ ಕೇಳಿದ್ರಿಂದ ಅಲ್ಲಿ ನಾನು ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಅಲ್ಲಿ ಇದೆಲ್ಲ ಫಿನಿಶ್ ಆಯಿತು. ನಾನು ಮಾಮೂಲಿ ಮಿಷಿನಲ್ಲಿ ಹಾಕ್ಕೊಡ್ಬೇಕು ಇದನ್ನ. ನೋಡಿ ಈ ರೀತಿ ಬಂದಿದೆ ಡಿಸೈನ್ಸ್. ಇದು ಏನು ಮಾಡ್ತಾ ಇದೆಯಾ? ಇವತ್ತು ವರ್ಕ್ ಆಗ್ತಾ ಇದ್ದೀನಿ. ಒಂದು ಹೊಸ ಕಸ್ಟಮರ್ ಬ್ಲೌಸ್ ಕೊಟ್ಟಿದ್ರು, ಅರ್ಜೆಂಟ್ ಇದೆ ಅಂತ ಕೂಡ ಹೇಳಿದರು. ಅದರಿಂದ ಸ್ಲೀವ್ ಎಲ್ಲ ಆಗಿದೆ. ನೋಡಿ ಹೇಗಿದೆ ಡಿಸೈನು ಎಲ್ಲದು ಕೂಡ ತೋರಿಸು ನಮ್ಮ ವ್ಯೂವರ್ಸ್ಗೂ ಕೂಡ. ನಿಮ್ಗೆ ಇಷ್ಟ ಆಯ್ತಾ? ನನಗೆ ಇಷ್ಟ ಆಯಿತು. ಓಕೆ, ನೀವು ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.